ಏನು ಕೊಡುದು ಪಟ್ಟು ಬರ್ರಿ ಬಾದ್ರಾಗ ಗೌಡ್ರ ತಗೋರಿ ಡ್ಯಾಂತನ ಹಂಗ ಹೋಗ್ತಿಲ್ಲ ರೊಕ್ಕ ತಗೊಂಡು. ಹಾ ಶ್ರೀಧರ, ಮುಂದೆ ನಮ್ಮ ಕೆಲಸ 10 ಕೋಳಿ ಪಾರ್ ಮಾಡಿ ನಾನೇ ಶ್ರೀಮಂತನೆಂದು ಮೆರೀತಿರುವ ಲಿಂಗರಾಜನ ಕೋಳಿ ಪಾರ್ ಮಾಡಿದರಾಯಿತು. ಐಸಿ ಎಲ್ಲಸಿ ಇವತ್ತು 10 ಜನ ಗೌಡಿಗಳಿಗೆ ಫೋನ್ ಮಾಡು, ಅವರಿಗೆ ರಾತ್ರಿಗೆ ಬೇಕಾಗುವಷ್ಟೆಲ್ಲ ವ್ಯವಸ್ಥೆ ಮಾಡು. ಸರಿಯಾಗಿ 2 ಗಂಟೆಗೆ ರಾತ್ರಿಯಲ್ಲಿ ಆ ಪಾರ್ಕ್ನಲ್ಲಿರೋ ಕೋಳಿಗಳನ್ನೆಲ್ಲ ಎತ್ತಗಡಿ ಮುಂಬೈಯಲ್ಲಿ. ನಿಮ್ಮ ಬಿಸಿನೆಸ್ಗಿಂತ ಮುಂದುವರೆದನೆಂದು ಹಮ್ಮಿನಿಂದ ಮೆರೆಯುವ ಅವನ ಶ್ರೀಮಂತಿಕೆಯನ್ನೇ ಸರ್ವನಾಶ ಮಾಡಿಬಿಡುತ್ತೇನೆ. ನಿನ್ನೆ ಹೋದ ಲಾರಿ ಮೇಲೆ ಯಾರಾದ್ರೂ ಕಣ್ಣು ಹಾಕಿದ್ರೆ ಕಣ್ಣು ಹಾಕಿದವರ ಕಣ್ಣು ಅವತ್ತೇ ಕೇಳ್ತೀನಿ ಅಂತ ಅವತ್ತೇ ನಿಮಗೆ ಮಾತು ಕೊಟ್ಟಿದ್ದೇನೆ. ಶಬ್ಬಾಷ್ ಅಲ್ಲೇಶಿ ಶಬ್ಬಾಷ್. ಹಾಗಂತೇನೆ ನಿನ್ನನ್ನು ನಮ್ಮ ತಂಡದ ನಾಯಕನಾಗಿ ಮಾಡಿದ್ದು. ಹೋಗು, ನಮ್ಮ ಲಾರಿಗೆ ಯಾರೇ ಅಡ್ಡ ಬಂದರು ಅದೇ ಲಾರಿ ಮುಂದೆ ಅವರ ಚಂಡನ್ನು ಕಡೆದು ಹಾಕಿ ಬಿಡು. ಹೋಗು. ಆಯ್ತು ದನಿ, ಹೋಗ ಅನ್ಕೊಳ್ಳಿ ಹಂಗ ಹೋಗಿ ಬಿಡದಾನ. ಗಟ್ಟಿ ಗೊತ್ತು ಸ್ವಲ್ಪ ಪಾಡ ಬೇಕ ಬೇಡ ತಗೊಳ ಒಂದ್ 5,000 ರೂಪಾಯಿ ಹಂಗ ಹಂಗ ಬಡದ್ರ ಮತ್ತ ಅದೇನ ಕಡದ ಏನ್ ಕೊಟ್ರ ಹಳ್ಯಾಗ ಮರ್ಲಾಗ ಗೊತ್ತ. ಫೋನ್ ಪೇನ ಮಾಡ್ತ ಹೋಗ್ಬೇಕ್ರ ರೊಕ್ಕ ಬೇಕು ನಮ್ ಕಡೆ. ಹೋಗ್ಬೇಡ ನಿಂದ್ರಬೇಡ ನೀನು ರೂಪಾಯಿ 10,100 ರೂಪಾಯಿ ಖರ್ಚಕಂಡ್ರೆ ಮತ್ತೆ ನನಗೆಲ್ಲ ಚೆನ್ನಾಗಿ ಗೊತ್ತಿದ್ದಲ್ಲ. ಗುಮಾಸ್ತ್ರಿ ಖರ್ಚಂಗುಡ್ಲೆ ನೆನಪಾಯಿತು. ನಮ್ಮ ದೈವದ ದುಡ್ಡಿನ ಜಮಾ ಖರ್ಚೆಲ್ಲ ಏನಾಗಿದೆ? ಗೌಡ್ರ ಹೇಳ್ದಂಗ ತೆಗೆದು ಬಿಟ್ಟನ್ರಲ್ಲ. ಶ್ರೀಧರ, ನಾಳೆ ಕೂಡುವ ಪಂಚಾಯಿತಿಯಲ್ಲಿ ನಮ್ಮ ಸಾಧನೆಯೇ ಮುಂದುವರಿಬೇಕು. ಅದರಲ್ಲಿ ನಾವು ಹಣ ಕದ್ದಿದ್ದೇವಂತೆ ಯಾರಿಗೆ ಗೊತ್ತಾಗಬಾರದು. ಅಂತರ ನಮ್ಮ ಪಾಟೀಲ್ ಮರ್ಯಾದೆ ಹೊಂಟೈತಿ. ಇರ್ಲಿಕ್ಕಂದ್ರ ಅವ್ರ ಮರ್ಯಾದೆ ದಿಕ್ಕ ಪಾಲಾಕತ್ಪ. ಪಂಚಾಯತಿ ನಾವ್ 3-4 ದಿವಸ ಮುಂದಕ್ಕೆ ಹಾಕಿಬಿಡಲ್ಲ ಇವನ. ಮುಂದಕ್ಕೆ ಯಾಕೋ? ನಮ್ಮ ಕಾಯಕ ಗೊತ್ತು ಮಾಡಿದವರ ಕತ್ತು ತೆಗೆಯಲು ಸದಾ ಸಿದ್ಧರಿದ್ದಾನೆ ಆ ನಮ್ಮ ಯಲ್ಲೀಶ್. ಗೌಡ, ಆ ನಿನ್ನ ಎಲ್ಐಸಿ ಅಂತ 10 ಜನ ಗುಂಡಗಳು ಬಂದರು. ಅವರ ಗಂಡಿದೀವನ್ನು ಹೊಡೆಯುವಂತ ತಾಕತ್ತು ಈ ಗಂಡಿನಲ್ಲಿ ಇದೆ ಎಂಬುದನ್ನು ಮಾತ್ರ ನೀ ಮರೆಯಬೇಡ. ಶಿವರಾಜ, ಈ ನಗರಕ್ಕೆ ಪೊಲೀಸ್ ಪಾಟೀಲ್ ಎನಿಸಿಕೊಂಡಿರುವ ಈ ವಜ್ರನಿಗೆ ಎದುರು ಮಾತನಾಡುವಷ್ಟು ಸ್ವಚ್ಛನಲ್ಲೇ ರಂಡೆ ಮುಂಡೆರ ಹಣ ಎತ್ತಿ ಹಾಕಿ ಲಂಚ ತಿಂದು ನ್ಯಾಯ ಹೇಳುತ್ತಿರುವ ಅಣ್ಣ ಪಾಟೀಲ್, ನಿನಗಷ್ಟೇ ಎತಕೋ ತಪ್ಪು ತೀರ್ಪು ಕೊಡುತ್ತಿರುವ ಆ ಕೋರ್ಟಿನ ದೊರೆಗೂ ಕೂಡ ನಾನು ಹೀಗೆ ಮಾತಾಡ್ತೀನಿ. ಮಿಸ್ಟರ್ ವಜ್ರೇಗೌಡ, ಊರಿಗೆ ಮಿಕ್ಕಿದವನು ಕಕ್ಕಿದನು ಅನ್ನುವ ಹಾಗೆ ಮರ್ಯಾದೆಯಿಂದ ನಾಳೆ ಪಂಚಾಯಿತಿ ಕೂಡಿಸಿ ನೀನು ಕೊಡಬೇಕಾದ ಲೆಕ್ಕವನ್ನು ಹೇಳಿದರೆ ಸರಿ. ಅದನ್ನು ಬಿಟ್ಟು ಯಾವ ಹಣ ಅಂತ ಎತ್ತಿ ಬೊಗಳಿದರೆ ನಿಮ್ಮನ್ನೆಲ್ಲ ಇಲ್ಲೇ ಕಟ್ಟಿ ಹಾಕಿ ಹೆಸರು ವಸೂಲಿ ಮಾಡಿ ಬಿಡಬೇಕಾದೀತು. ಎಚ್ಚರ. ರದ್ದು ಹೇಳಿದರೆ ಇಂಥ ಬಾಯಿ ಬಡಕ ಕೋಣಗಳನ್ನು ಕಟ್ಟಿಕೊಂಡು ಗ್ರಾಮ ದೇವತೆಯ ಹಣ ಎತ್ತಿ ಹಾಕುತ್ತೇನೆಂದು ಬೊಗಳಿದರೆ ತಾಯಿ ದುರ್ಗಾದೇವಿಗೆ ಕೋಣಗಳ ಬಲಿ ಕೊಡುವ ಬದಲು ಈ ನಿಮ್ಮ 4 ಜನರನ್ನು ಕರಕೆ ಕೊಟ್ಟ ಕೋಣಿನಂತೆ ಓಡಾಡಿಸಿ ತುಂಡು ತುಂಡಾಗಿ ಕಡಿದು ಹಾಕಿ ಅವಳ ಆತ್ಮಕ್ಕೆ ಶಾಂತಿ ನೀಡಿ ಬಿಡುತ್ತೇನೆ.
ಎಚ್ಚರ. ನಮಗೆ ಎಚ್ಚರ ಹುಚ್ಚ. ಮತ್ತೊಬ್ಬರು ಎಂದಿನ ತಿಂದು ಬದುಕುವ ನಿನಗೆಷ್ಟಲೇ ಸಾಕು. ಇದೇ ರೀತಿ ಈ ಶಿವನಿಗೆ ಎಚ್ಚರಿಕೆ ಕೊಡಲು ಬಂದರೆ ನಿನ್ನ ಕೆಚ್ಚಗೆ ಈಗಲೇ ಬಿಚ್ಚಿ ಇಬ್ಬಗವಾಯಿತು. ನೀನು ಎಚ್ಚರ. ಅದು ನಿಮ್ಮಂಥವರಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಸಾಧ್ಯವಾಗಲಾರದಲ್ಲೇ ಸಾಧಿಸಲು ಹೊರಟಿರುವ ಈ 4 ಮುಖದ ವ್ಯಾಘ್ರಗಳಿಗೆ ನೀನೇನಾದ್ರೂ ಎದುರುತ್ತರ ನೀಡಿದ್ರ ಹರುಷ ತುಂಬಿ ನಡೆಯಬೇಕಾದ ಆ ನಿನ್ನ ಜೀವನ ಉಕ್ಕೇರಿ ಬರುವ ಸಮುದ್ರದ ಪಾಲಾದೀತು ಚೋಕೆ. ಅಬ್ಬರಿಸಿ ಉಕ್ಕೇರಿ ಬರುತ್ತಿರುವ ಆ ನಿನ್ನ ಸಮುದ್ರದ ತೆರೆಯನ್ನು ತಿರುವಿ ಈಜಿ ಹೊರ ಬರುತ್ತೇನೆಂದು ನಿನ್ನಂತ ಹೆಸರುಗತ್ತಿಗೆನ ಗೊತ್ತೋ ನಾಲಾಯಕ. ಮರ್ಯಾದ ಮಬ್ಬಿನಲ್ಲಿ ಒಪ್ಪಿ ಮಾತನಾಡುವುದು ಸರಿಯಲ್ಲ ಶಿವರಾಜ್. ಸುಮ್ಮನೆ ಪಾಟೀಲರಿಗೆ ಹಣದ ಬಾಕಿ ಕೇಳಿದ ನಿನ್ನ ಋಣ ತೀರಿಸಿಕೋ. ಇಲ್ದಿದ್ರ ಬಾರ ಚಡ್ಡಿ ಹಾಕಿ ಕುಸ್ತಿ ಕಣ ಆಗೋದು ಮಾತ್ರ ಗ್ಯಾರಂಟಿನಲ್ಲಿದೆ. ನಾನು ಎಂದೋ ಆ ನಿಮ್ಮ ಕುಸ್ತಿ ಕಣಕ್ಕೆ ಚಡ್ಡಿ ಹಾಕಿಕೊಂಡು ಶೆಟ್ಟು ತಯಾರಾಗಿ ನಿಂತಿದ್ದೇನೆ ಮಿಸ್ಟರ್ ಪಾಟೀಲ್. ಮರ್ಯಾದೆಯಿಂದ ನಾಳೆ ಪಂಚಾಯತಿ ಕೂಡಿಸಿ ನೀನು ಕೊಡಬೇಕಾದ ಹಣವನ್ನು ಕೊಟ್ಟು ಬಿಡು. ಅದನ್ನು ಬಿಟ್ಟು ಯಾವ ಹಣ ಅಂತ ಬೊಗಳಿದರೆ ಅಣ್ಣ ಆದರೂ ಸರಿ ನಿಮ್ಮನ್ನೆಲ್ಲ ಇಲ್ಲೇ ಪಂಚಾಯಿತಿಯಲ್ಲಿ ಕಟ್ಟಿ ಹಾಕಿ ಹಣ ವಸೂಲಿ ಮಾಡಿ ಬಿಡಬೇಕಾದಿತ್ತು. ಹಾ ಬರ್ಗೌಡ್ರಿ, ನಮ್ಮ ಮೇಲೆ ವಿಶ್ವಾಸವಿದೆ ತಾನೆ? ಹಾಗಾದರೆ ನಾಳೆ ಸಾಯಂಕಾಲ ಪಂಚಾಯತಿಗೆ ಶಿವರಮಣ್ಣ ಲೆಕ್ಕ ನನಗೆ ಒಪ್ಪಿಸ್ತಿರ್ತಾನೆ. ಹಾಗಂತಾನೆ ನಿಮ್ಮಲ್ಲಿ ನಾವು ವಿಶ್ವಾಸ ಕೇಳಿದ್ದು. ಗೌಡ್ರ ನೀವು ಹೂ ಅಂದ್ರ ನಮ್ಮ ಪಾಟೀಲ್ ಮರ್ಯಾದೆ ಉಳಿದತ್ ನೋಡ್ರಿ. ಇರ್ಲಿಕ್ಕಂದ್ರ ಮಣ್ಣ ಪಾಲಾಕತಿ. ಹಾ ಆಯ್ತು, ನಾ ಸಾಯಂಕಾಲ ಬರ್ತೀನಿ, ಲೆಕ್ಕ ನನಗೆ ಒಪ್ಪಿಸಬೇಕು. ಗೌಡ್ರಿ ಹಾ ಶಿವರಾಜ, ಇಡೀ ನಾವಿನ್ನು ಹೊರಡೋಣ. ಗೌಡ್ರಿ ಗೌಡ್ರಿ ಏಯ್ ಹೇಳ್ತಾ ಇದೆ ತಡೆಯಲಿ, ಅದೇನಂತ ಹೇಳು. ಇವನನ್ನು ಹಾಗೆ ಸುಮ್ಮನೆ ಬಿಟ್ಟರೆ ನಮ್ಮ ಕಾರ್ಯ ಯಾವುದು ಕೈಗೂಡಲಾರದು. ಅದಕ್ಕಂತೇಳಿ ಈ ಬೇಟೆಯನ್ನು ಆಡಲು ನಾವು ಒಂದು ಸರಿಯಾದ ಶರಪಂಜರ ತಯಾರು ಮಾಡಲೇಬೇಕು. ಇರದಿದ್ದರೆ ನಮ್ಮ ಕತ್ತಿಗಿನ ಕೈ ಹಾಕುತ್ತದೆ ಆ ಕುಳ. ಆ ಕುಳನ ಹೇಗೆ ಕಳೆ ತೆಗಬೇಕು ನನಗ್ ಚೆನ್ನಾಗಿ ಗೊತ್ತೈತ್ರಿ ಗೌಡ್ರ. ನೀವೇ ಯಾಕೆ ಹೆದರ್ತೀರಿ? ನಾಳೆಗಿನ ಶಿವರಾಜಗೌಡ ಜೇಲ್ ಕರುವಂತ ಆಟ ತಯಾರು ನಾ ಮಾಡೇನ್ರಿ. ಅದು ಹೆಂಗ್ರಿ ಗುಮಾಸ್ತ್ರೆ? ಅಜಯ್ ಹೇಗಿದ್ರು ಶಿವರಾಜನ ಗೆಳೆಯ. ಅವನನ್ನು ನಾಳೆ ರಾತ್ರಿ ಕೊಲೆ ಮಾಡಿಸಿ ಶಿವರಾಜಗೌಡನ ಮುಂದೆ ಎಸೆದು ಬಿಡೋಣ.